ಎಲ್ಲ ಐಟಮೂ ಚೆನ್ನಾಗಿರುತ್ತೆ. ಎಲ್ಲ ನಾವು ಬಿಗಿನಿಂಗ್ದಲ್ಲೂ ಬರ್ತಾ ಇದ್ದೀವಿ ಎವ್ರಿ ಡೇ, ಒಂದಿನೂ ತಪ್ಪಿಸ್ಕೊಳ್ದಂಗೆ. ಅವರೇ ಒಂದೊಂದು ದಿನ ಬರೋಲ್ಲ, ನಾವು ಮಾತ್ರ ರೆಗ್ಯುಲರ್ ಆಗಿ ಬರ್ತೀವಿ. ನಾವು ಇವರು ಓಪನ್ ಮಾಡಿದಾಗಿಂದ ಬರ್ತಾ ಇದ್ದೀವಿ. ಬರ್ತಾ ಇದ್ದೀವಿ. ಎಲ್ಲ ಐಟಮು ಚೆನ್ನಾಗಿರುತ್ತೆ. ಇಡ್ಲಿ ಸ್ಪೆಷಲಿ ಇಡ್ಲಿ ಸಾಫ್ಟಾಗಿ ಚೆನ್ನಾಗಿರುತ್ತೆ. ರೈಸ್ ಬಾತು ಚೆನ್ನಾಗಿರುತ್ತೆ. ಆಮೇಲೆ ವಡೆ ಎಲ್ಲ ಚೆನ್ನಾಗಿರುತ್ತೆ. ನಾನು 1 ಮಂತಿಂದ ಬರ್ತಾ ಇದ್ದೀನಿ. ಟೇಸ್ಟ್ ಚೆನ್ನಾಗಿದೆ. ರೆಗ್ಯುಲರ್ ಆಗಿ ಬರ್ತೀನಿ. ಬೆಳಗ್ಗೆ ಟಿಫನ್ ಮಾಡ್ತೀನಿ, ಮಧ್ಯಾಹ್ನ ಬಾಕ್ಸ್ಗೂ ಇಲ್ಲಿಂದನೇ ತಗೊಂಡು ಹೋಗ್ತೀನಿ. ಮೊನ್ನೆ ಆ್ಯಕ್ಚುಲಿ ಇವರು ರಜಾ ಮಾಡಿಬಿಟ್ಟಿದ್ದು, ನಮ್ಗೆ ಗೊತ್ತಿಲ್ಲ. ತುಂಬ ಪ್ರಾಬ್ಲಮ್ ಆಯಿತು ಅವತ್ತು ನನಗೆ. ಇಲ್ಲ ಅಡ್ಜಸ್ಟ್ ಆಗಿಬಿಟ್ಟಿದೆ, ಇನ್ನು ಬೇರೆ ಕಡೆ ಹೋಗೋಕ್ಕೂ ಆಗಲಿಲ್ಲ. ಅವತ್ತೊಂದಿನ ಪ್ರಾಬ್ಲಮ್ ಆಯಿತು. ಟೇಸ್ಟ್ ಬಗ್ಗೆ ಏನು ಮಾತಾಡೋಂಗಿಲ್ಲ, ಚೆನ್ನಾಗಿದೆ. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನು ಇವತ್ತು ಬಸವೇಶ್ವರ ನಗರ ಬಂದಿದ್ದೀನಿ. ಬಸವೇಶ್ವರ ನಗರದಲ್ಲಿ ಕೋತಿ ಪಾರ್ಕ್ ಅಂತ ಇದೆ. ಕೋತಿ ಪಾರ್ಕು, ಮಂಕಿ ಪಾರ್ಕು ಅಥವಾ ಆಲದ ಮರದ ಪಾರ್ಕ್ ಅಂತಲೂ ಕರೀತಾರಂತೆ. ಅವಾಗ ಜಾಸ್ತಿ ಕೋತಿಗಳಿತ್ತೇನೋ, ಸೊ ಹಂಗಾಗಿ ಕೋತಿ ಪಾರ್ಕ್ ಅಂತ ಇಟ್ಬಿಟ್ಟಿದ್ದಾರೆ. ಇಲ್ಲಿ ಬಸವೇಶ್ವರ ನಗರದಲ್ಲಿ ಶ್ರೀ ಸಾಯಿ ಫುಡ್ ಸೆಂಟರ್ ಅಂತ ಅದ್ಭುತವಾಗಿರೋಂಥ ಬೆಳಗಿನ ಉಪಹಾರ ಸಿಗುತ್ತೆ. ಅತಿ ಹೆಚ್ಚು ಹಿರಿಯ ನಾಗರಿಕರೇ ಬರ್ತಾ ಇದ್ದಿದ್ದು. ಸೊ ಹಿರಿಯ ನಾಗರಿಕರು ತುಂಬ ಚೂಸಿ, ಯಾಕಂದ್ರೆ ನಿಮಗೂ ಗೊತ್ತಿರುತ್ತೆ, ಹಿರಿಯ ನಾಗರಿಕರು ಅಲ್ಲಿ ಇಲ್ಲಿ ಏನು ಜಾಸ್ತಿ ತಿನ್ನಲ್ಲ, ತೀರಾ ಸೆಲೆಕ್ಟೆಡ್. ನಮ್ಗೆ ಅಲ್ಲಿ ಫುಡ್ಡು ಇಷ್ಟ ಆಯಿತು, ಅಲ್ಲಿಂದ ನಮಗೇನು ಸಮಸ್ಯೆ ಇಲ್ಲ ಆ ಫುಡ್ಡಿಂದ ಅಂದಾಗ ಮಾತ್ರ ಅವರು ಅತಿ ಹೆಚ್ಚು ಜನ ಬರ್ತಾರೆ. ಸೊ ಇಲ್ಲಿ ಬರ್ತಾ ಇದ್ದಿದ್ದೆ ಅವರು. ಸೊ ಹಂಗಾಗಿ ನಿಮ್ಗೆ ಗೊತ್ತಾಗ್ಬಿಟ್ಟಿರುತ್ತೆ ಪಕ್ಕಾ ಮನೆ ಊಟ ಇಲ್ಲಿ ಸಿಗೋದು ಅಂತ. ಮತ್ತು ನೀಟಾಗಿ ಇಟ್ಟಿದ್ದಾರೆ. ಸೊ ನೀಟಾಗಿಲ್ಲ ಅಂದರೆ ಆಬ್ವಿಯಸ್ಲಿ ಯಾರೂ ಬರೋದೇ ಇಲ್ಲ. ಸೊ ಸಕ್ಕತ್ತಾಗಿ ನೀಟಾಗಿ ಇಟ್ಟು ಸರ್ವ್ ಮಾಡ್ತಾಯಿದ್ದಾರೆ. ಮತ್ತು ಇನ್ನು ಆ್ಯಂಬಿಯನ್ಸು, ಸೊ ಹೋಟ್ಲ್ ಒಳಗಡೆ ಇರುವಂಥ ಆ್ಯಂಬಿಯನ್ಸ್ ಅಂತ ಅಲ್ಲ, ಹೊರಗಡೆ ಕೂತು ತಿನ್ನೋದಕ್ಕೂ ಒಂದು ಒಳ್ಳೆ ಜಾಗ. ಯಾಕೆ ಎದುರುಗಡೆ ಪಾರ್ಕ್ ಬೇರೆ ಅಲ್ಲ, ಫುಲ್ಲು ಹಸಿರಾಗಿರುತ್ತೆ, ತಂಪಾಗಿರುತ್ತೆ. ಆರಾಮ್ಸೆ ಒಂದೊಳ್ಳೆ ಬೆಳಗಿನ ಉಪಹಾರನ ಟ್ರೈ ಮಾಡ್ಬೋದು. ಇಡ್ಲಿ ಸಿಗುತ್ತೆ, ಚಟ್ನಿ ಸಿಗುತ್ತೆ. ಚಟ್ನಿನೂ ಮೆನ್ಷನ್ ಯಾಕೆ ಮಾಡ್ತಾಯಿದ್ದೀನಿ ಅಂದರೆ ಚಟ್ನಿನೂ ಬಹಳ ಜನ ಇಲ್ಲಿ ಇಷ್ಟಪಡ್ತಾರೆ. ರೈಸ್ ಬಾತ್ ಸಿಗುತ್ತೆ, ಚಿತ್ರಾನ್ನ ಸಿಗುತ್ತೆ. ಇದೊಂದು 4-5 ಐಟಮ್ ಅಷ್ಟೇ ಸಿಗುವಂಥದ್ದು. ಬೋಂಡ ನಿಮಗೆ ಉದ್ದಿನವಡೆ ಸಿಗುತ್ತೆ, ಮಸಾಲೆ ವಡೆ ಸಿಗುತ್ತೆ, ಸಂತೆ ಬೋಂಡ ಸಿಗುತ್ತೆ. ಸಂತೆ ಬೋಂಡ ಅಂದರೆ ಗೊತ್ತಲ್ಲ, ಮಾಮೂಲಿ ಬೋಂಡ, ಸಬ್ಬಸ್ಗಿ ಸೊಪ್ಪು, ಈರುಳ್ಳಿ ಮತ್ತು ಕಡಲೆ ಹಿಟ್ಟು ಹಾಕಿ ಮಾಡುವಂಥದ್ದು. ಅದು ಸಂತೆ ಬೋಂಡನೂ ನಿಮ್ಗೆ ಇಲ್ಲೇ ಸಿಗುತ್ತೆ. ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ, ನೀವು ನೋಡ್ಬೋದು. ಹೋಗೋಣ, ಟ್ರೈ ಮಾಡೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಅದ್ಭುತವಾಗಿರೋಂಥ ಇಡ್ಲಿ ಹಾಗೂ ರೈಸ್ ಬಾತ್ ಕೊಡಿಸ್ತೀನಿ, ಬನ್ನಿ. ನಮಸ್ತೆ ಸರ್. ನಮಸ್ತೆ. ಸರ್ ತಮ್ಮ ಹೆಸರು? ಮಂಜುನಾಥ್ ಅವರು. ಸರ್ ಯಾವಾಗಿಂದ ಶುರುವಾಗಿದ್ದು ಶ್ರೀ ಸಾಯಿ ಫುಡ್ ಸೆಂಟರ್? ಸರ್ ನಮ್ಮದು ಸ್ಟಾರ್ಟ್ ಆಗ್ಬಿಟ್ಟು 2 ಇಯರ್ಸ್ ಆಯಿತು. 2 ಇಯರ್ಸ್ ಆಯಿತು. ಸಾಯಿ ಫುಡ್ ಕೋರ್ಟ್ ಅಂತ 2 ಇಯರ್ಸ್ ಆಯ್ತು ನಮ್ಮದು ಸ್ಟಾರ್ಟ್ ಆಗಿ. 2 ಇಯರ್ಸ್ ಆಯಿತು. ಸರ್ ಏನೇನೆಲ್ಲ ಸಿಗುತ್ತೆ ನಮ್ಮಲ್ಲಿ? ಇಡ್ಲಿ ಭಾಳ ಇಷ್ಟಪಡ್ತಾರೆ. ಇಡ್ಲಿ ಭಾಳ ಇಷ್ಟಪಡ್ತಾರೆ ಎಲ್ಲರೂ. ಇಡ್ಲಿಗೆ ನಾವು ಸ್ಪೆಷಲ್ ಏನು ಅಂದರೆ ನಮ್ಮಲ್ಲಿ ಕೆಂಪು ಚಟ್ನಿ, ಹಸಿಮೆಣಸಿಗೆ ಹಾಕಿದ್ರೆ ಗ್ಯಾಸ್ಟ್ರಿಕ್ ಅಂತ ಹೇಳ್ಬಿಟ್ಟು ಇಲ್ಲಿ ಯಾರು ನಮ್ಮ ಹತ್ರ ಹಸಿಮೆಣಸಿಗೆ ಚಟ್ನಿ ಮಾಡಿದ್ವಿ, ಯಾರೂ ಮುಟ್ಲೇ ಇಲ್ಲ. ಹಂಗಾಗ್ಬಿಟ್ಟು ನಮ್ಮ ಹತ್ರ ಕೆಂಪು ಚಟ್ನಿನೇ ಭಾಳ ಇಷ್ಟಪಟ್ಟು ತಗೊಂತಾರೆ. ಓಕೆ. ಕೆಂಪು ಚಟ್ನಿಗೆ ಅದಕ್ಕೋಸ್ಕರನೇ ನಮ್ಮ ಹತ್ರ ಇಡ್ಲಿಗೆ ಬರೋದು. ಕೆಂಪು ಚಟ್ನಿ ಇಡ್ಲಿ ಭಾಳ ಇಷ್ಟಪಡ್ತಾರೆ. ಇಡ್ಲಿ ಅಲ್ಲದೆ ಸರ್? ಇಡ್ಲಿ ಅಲ್ಲದೆ ಬಿಟ್ಟರೆ ನಮ್ಮ ಹತ್ರ ಎಳ್ಳಿಕಾಯಿ ಚಿತ್ರಾನ್ನ ಮಾಡ್ತೀವಿ. ಎಳ್ಳಿಕಾಯಿ ಸೀಸನಲ್ಲಿ ಎಳ್ಳಿಕಾಯಿ ಚಿತ್ರಾನ್ನ, ನಿಂಬೆಹಣ್ಣಿ ಚಿತ್ರಾನ್ನ, ಮಾವಿನಕಾಯಿ ಸೀಸನಲ್ಲಿ ಮಾವಿನಕಾಯಿ ಚಿತ್ರಾನ್ನ, ಆಮೇಲೆ ಟೊಮೊಟೊ ಬಾತ್ ಮಾಡ್ತೀವಿ. ಟೊಮೊಟೊ ಬಾತ್, ತರಕಾರಿ ಪಲಾವು, ಮತ್ತು ಒಂದ್ಸಲಿ ಮಶ್ರೂಮ್ ಬಿರಿಯಾನಿ ಮಾಡ್ತೀವಿ.
ಇಷ್ಟೆಲ್ಲ ಮಾಡ್ತೀವಿ ಸರ್. ಅಂದರೆ 2 ಥರ ರೈಸ್ ಐಟಮು ಪ್ಲಸ್ ಇಡ್ಲಿ ಅಂತೂ ಇದ್ದೇ ಇರುತ್ತೆ. ಇಡ್ಲಿ ಕಾಮನ್ ಇದ್ದೇ ಇರುತ್ತೆ ಸರ್. ಇಡ್ಲಿ ಚಿತ್ರಾನ್ನ ಕಾಮನ್. ಇಡ್ಲಿ ಚಿತ್ರಾನ್ನ ಕಾಮನ್. ಒಂದು ಫ್ಲೇವರ್ಡ್ ರೈಸು ಇದ್ದೇ ಇರುತ್ತೆ, ಒಂದು ಚೇಂಜ್ ಇರುತ್ತೆ. ಆಮೇಲೆ ಬೋಂಡ ಅಂತೂ ಚಟ್ನಿ ಇದ್ದೇ ಇರುತ್ತೆ. ಸೂಪರ್ ಸರ್. ಮತ್ತಿನ್ನು ಹೋಟೆಲ್ ಶುರು ಮಾಡಬೇಕು ಅನ್ನೋಂಥ ಒಂದು ಪ್ಲ್ಯಾನ್ ಹೇಗೆ ಸರ್ ಶುರುವಾಗಿದೆ? ಇದು ಹೆಂಗೆ ಸ್ಟಾರ್ಟ್ ಆಯಿತು ಅಂದರೆ ನಮ್ಮ ಮನೆಯವ್ರದ್ದು ಪ್ಲ್ಯಾನ್ ಸರ್. ಇದು ನಮ್ಮ ಮನೆಯವ್ರದ್ದು. ಹೌದು, ಇದಕ್ಕೆಲ್ಲ ಕಾರಣಕರ್ತಾರೆ ಅವರು. ಅದಕ್ಕೆ ಅವರು ಒಂದು ಪ್ಲ್ಯಾನ್ ಮಾಡಿ ಎಲ್ಲ ಮಾಡಿ ಮಟ್ಟಿದ್ರು. ಅಂದರೆ ಅವರು ಪ್ಲ್ಯಾನ್ ಮುಂಚೆ ಅವ್ರ ತಂದೆಯ ಕಾಲದಿಂದನೂ ಇಡ್ಲಿ ಹೋಟ್ಲೇ ಮಾಡಿದ್ರು ಅವರು ಗುಬ್ಬಿಯಲ್ಲಿ. ಹೌದಾ? ಹೌದು. ಯಾವ ಹೋಟೆಲ್? ಗುಬ್ಬಿಯಲ್ಲಿ ತಾಲೂಕು ಆಫೀಸ್ ಎದುರಿಗೆ ಇತ್ತು. ಅವರು 4 ಆಣೆ ಇಡ್ಲಿಯಿಂದನೂ ಸ್ಟಾರ್ಟ್ ಮಾಡಿದ್ರು ಸರ್ ಅವ್ರ ತಂದೆಯವರು. ಹೌದಾ? ಹೌದು. ಅವಾಗ ಎಲ್ಲ ಇಡ್ಲಿ ಅವರೆಲ್ಲ ಮಾಡ್ಕೊಂಬಂದು ಹಂಗಾಗಿ ಅವ್ರಿಗೆ ಅನುಭವ ಇರೋದ್ರಿಂದ ಅವ್ರು ಮಾಡಿದ್ರು. ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಮತ್ತೆ ನಾವು ಹೋಟೆಲ್ ಟೈಮಿಂಗ್ ಏನಿದೆ ಸರ್? ಟೈಮಿಂಗ್ ಬಂದ್ಬಿಟ್ಟು ನಮ್ಮದು ಬೆಳಗ್ಗೆ 7ಕ್ಕೆ ಸ್ಟಾರ್ಟ್ ಆಗುತ್ತೆ. 7ಕ್ಕೆ ನಮ್ಮದು ಕಸ್ಟಮರ್ ಬಂದ್ಬಿಡ್ತಾರೆ. 6:45 7 ಗಂಟೆಗೆಲ್ಲ ಬಂದ್ಬಿಡ್ತಾರೆ. 7ಕ್ಕೆ ಸ್ಟಾರ್ಟ್ ಆದರೆ ನಮ್ಮದು 11-11:30 ತನಕ ಇರುತ್ತೆ ಸರ್. ಅಷ್ಟೊತ್ತಿಗೆಲ್ಲ ಖಾಲಿ ಆಗುತ್ತೆ. ಅಷ್ಟೊತ್ತಿಗೆಲ್ಲ ಖಾಲಿ ಆಗುತ್ತೆ. ಓಕೆ, ಸೂಪರ್. ಮತ್ತೆ ಇನ್ನು ಮಧ್ಯಾಹ್ನ ಸಂಜೆ? ಇಲ್ಲ ಸರ್, ಮಧ್ಯಾಹ್ನ ಪ್ಲ್ಯಾನ್ ಇದೆ ಮಾಡಬೇಕು ಅಂತ. ನೆಕ್ಸ್ಟ್ ಮಾಡಬೇಕು ಅಂತ ಇದೆ. ಓಕೆ. ಮತ್ತಿನ್ನು ಹೋಟೆಲ್ಗೆ ಬರಬೇಕು ಅಂದರೆ ಯಾವ ಏರಿಯಾ ಮತ್ತು ನಿಯರ್ ಬೈ ಲೊಕೇಶನ್ ಏನಿದೆ ಸರ್? ನಮ್ಮದು ನಿಯರ್ ಬೈ ಲೊಕೇಶನ್ ಬಂದ್ಬಿಟ್ಟು ಕೋತಿ ಪಾರ್ಕ್ ಅಂತ ಬರುತ್ತೆ. ಮಂಕಿ ಪಾರ್ಕು ಅಂತಾರೆ, ಆಲೂರು ಪಾರ್ಕು ಅಂತಲೂ ಹೇಳ್ತಾರೆ. ಆಮೇಲೆ ಬಂದ್ಬಿಟ್ಟು ಆ ಪಾರ್ಕ್ ಎದುರಿಗೆ ಆಪೋಸಿಟ್ ಇದೆ. ಆಪೋಸಿಟ್ ಅಲ್ಲ? ಹೌದು, ಬಸವೇಶ್ವರ ನಗರ. ಓಕೆ, ಫೈನ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ರೈಸ್ ಬಂದಿದ್ಯಾ? ಯಾವ್ದಿದೆ? ಶ್ರೀ ಸಾಯಿ ಫುಡ್ ಸೆಂಟರಲ್ಲಿ ಮೊದಲನೇದಾಗಿ ನಾವು ತೊಗೊಂಡಿರುವಂಥದ್ದು ಬಿಸಿ ಬಿಸಿ ಇಡ್ಲಿ ಸುಡ್ತಾ ಇದೆ. ಅದ್ರ ಜೊತೆಗೆ ಉದ್ದಿನ ವಡೆ ಇದೆ ಹಾಗೂ ಸಂತೆ ಬೋಂಡ ಇದೆ. ಗರಿಗರಿ ಇದ್ದಿದ್ದೆಲ್ಲ ಹೋಯ್ತು. ಇಡ್ಲಿ ಮೇಲೆ ಇಟ್ಟಿದ್ವಲ್ಲ, ಟಪಾರ್ ಅಂದೋಯ್ತು. ಸೊ ಉದ್ದಿನ ವಡೆ ಚೆನ್ನಾಗಿದೆ, ಅಂಥ ಆಡಂಬರ ಇಲ್ಲ, ಸಿಂಪಲಾಗಿ ಚೆನ್ನಾಗಿದೆ. ತದನಂತರದಲ್ಲಿ ಸಂತೆ ಬೋಂಡ. ಸಬ್ಬಸ್ಗೆ ಸೊಪ್ಪನ್ನ ಸ್ವಲ್ಪ ಜಾಸ್ತಿನ ಬಳಸಿದ್ರ. ಹಸಿರು ಮೆಣಸಿನ್ಕಾಯಿ ಸಿಕ್ತು, ಚುರ್ರ ಅಂತ ಆಯ್ತು. ಚೆನ್ನಾಗಿದೆ. ಆ ಈರುಳ್ಳಿ ಸಿಹಿ ಇಷ್ಟ ಆಗತ್ತೆ. ಸಂತೆ ಬೋಂಡ ಕಲಿ ಆಯಿತು. ನಂತರದಲ್ಲಿ ಇಡ್ಲಿ ಮೃದುವಾಗಿದೆ. ಆಲ್ಮೋಸ್ಟ್ ಎಲ್ಲಿಗೆ ಹೋದರೂ ಇಡ್ಲಿ ಮೃದುವಾಗಿ ಸಿಗುತ್ತೆ. ಆಲ್ಮೋಸ್ಟ್ ಬೆಂಗಳೂರಲ್ಲೇ ಎಲ್ಲ ಕಡೆನೂ ಹಂಗೆ ಸಿಗುತ್ತೆ. ಎಕ್ಸ್ಟ್ರಾ ಏನು ಮಾತಾಡೋಂಗೆ ಇಲ್ಲ. ಇವಾಗ ಇಡ್ಲಿ ಬಗ್ಗೆ ಏನಾದರೂ ಮಾತಾಡೋಂಗೇನಿದ್ರು ಚಟ್ನಿ ಬಗ್ಗೆ ಸ್ವಲ್ಪ ಮಾತಾಡಬಹುದು. ಇಡ್ಲಿ ಹಾಗೂ ಚಟ್ನಿ ತೊಗೊಂಬಣ. ಇಡ್ಲಿ ಮೃದುವಾಗಿದೆ, ಬಾಯಿಗೆ ಇಡ್ತಿದ್ದಂಗೆ ಕರ್ಗೋಗುತ್ತೆ. ಮತ್ತಿನ್ನ ಚಟ್ನಿ ಖಾರನೇ ಇಲ್ಲ. ಯೂಶ್ವಲಿ ಬೇರೆ ಕಡೆ ಎಲ್ಲ ಸಿಕ್ಕಾಬಟ್ಟೆ ಹೆವಿ ಖಾರ ಹಾಕ್ಬಿಡ್ತಾರೆ. ಖಾರ ಅಂತೂ ಕಮ್ಮಿನೇ ಇದೆ. ಹೆಂಗೆ ಅಂದರೆ ಇವರು ಹಿರಿಯ ನಾಗರಿಕರು ಬೇರೆ ಸ್ವಲ್ಪ ಜಾಸ್ತಿ ಬರ್ತಾರಲ್ಲ, ಸೊ ಹಾಗಾಗಿ ಖಾರ ಕಮ್ಮಿನೇ ಇರುತ್ತೆ. ಯಾಕಂದರೆ ಅವ್ರಿಗೆ ಸ್ವಲ್ಪ ಖಾರ ಕಮ್ಮಿ ಇದ್ರೇ ಬಹಳ ಉತ್ತಮ. ಇನ್ನೊಂದು ಆರೋಗ್ಯದ ದೃಷ್ಟಿಯಿಂದನೂ ಸ್ವಲ್ಪ ಖಾರ ಕಮ್ಮಿ ಒಳ್ಳೆಯದೇ. ಸೊ ಹೇಳಬೇಕು ಅಂದರೆ ಸೊ ನನಗೆ ಚಟ್ನಿ ಬಹಳ 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 ಇಷ್ಟ ಆಯಿತು. ಸೂಪರ್ ಇದೆ. ಬೆಳಗಿನ ಹೊತ್ತು ಅತಿ ಹೆಚ್ಚಿನ ಖಾರ ಒಳ್ಳೆಯದೂ ಅಲ್ಲ. ಮತ್ತು ಇನ್ನು ಹಸಿರು ಮೆಣಸಿನ್ಕಾಯಿ ಬಳಸಲ್ಲ, ಒಣಮೆಣಸಿನ್ಕಾಯಿ ಬಳಸ್ತಾರೆ. ಆ ಆ್ಯಂಗಲಿಂದನೂ ನಿಮಗೆ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲ ಬಳಸಿದ್ದಾರೆ. ಹುರುಗಡ್ಲೆಕಾಯಿ ಅದು ಕೂಡ ಪರ್ಫೆಕ್ಟಾಗಿದೆ, ಚೆನ್ನಾಗಿದೆ. ನನಗಂತೂ ಬಹಳ ಇಷ್ಟ ಆಯಿತು. ಕಲಿಮೌಟು ರಪ್ ಅಂತ ನೆಕ್ಸ್ಟ್ ಐಟಮ್ಗೆ ಹೋಗ್ಬಿಡೋಣ. ರೈಸ್ ಬಾತ್ ಇದೆ, ಚಿತ್ರಾನ್ನ ಇದೆ,
ಎರಡೂ ಸ್ವಲ್ಪ ಹಾಕ್ಸ್ಕೊಬಿಡೋಣ. ಇಡ್ಲಿ ಆದಮೇಲೆ ನಂತರದಲ್ಲಿ ತೊಗೊಂಡಿರುವುದೇ ಚಿತ್ರಾನ್ನ ಹಾಗೂ ಟೊಮೊಟೊ ರೈಸ್ ಬಾತ್. ಚಿತ್ರಾನ್ನ ತೊಗೊಂಬಿಡೋಣ. ಕಡಲೆಬೀಜ ಎಲ್ಲ ಸ್ವಲ್ಪ ಜಾಸ್ತಿನೇ ಬಳಸಿದ್ದಾರೆ. ನಿಂಬೆ ಹಣ್ಣಿನ ಚಿತ್ರಾನ್ನ, ನಿಂಬೆಹಣ್ಣು ಬಹಳ ಒಳ್ಳೆಯದು. ಸೊ ಬಳಸಿ, ಅತಿ ಹೆಚ್ಚು ಬಳಸಿ. ಲೈಟಾಗಿ ಒಂದು ಹುಳಿ ಸಿಗುತ್ತೆ, ಚೆನ್ನಾಗಿದೆ. ಅರಿಶಿನ ಸ್ವಲ್ಪ ಜಾಸ್ತಿ ಬಳಸಿರ್ತಾರೆ, ಅದರ ಒಂದು ಫ್ಲೇವರು ರಪ್ ಅಂತ ಸಿಕ್ಬಿಡುತ್ತೆ. ಮತ್ತಿನ್ನು ಕಡಲೆಬೀಜ ಎಲ್ಲ ಬಳಸಿರ್ತಾರೆ, ಬಡವರ ಬಾದಾಮಿ, ಅದು ಕೂಡ ಇಷ್ಟ ಆಗುತ್ತೆ, ಚೆನ್ನಾಗಿದೆ. ಇನ್ನು ಕಡಲೆಬೇಳೆ ಎಲ್ಲ ಇಷ್ಟ ಆಗುತ್ತೆ. ಸೂಪರ್. ಟೊಮೊಟೊ ಬಾತು ಲೈಟ್ ಖಾರ ಬರುತ್ತೆ, ಮತ್ತು ಇನ್ನು ಸೋಂಪೆಲ್ಲ ಬಳಸಿರ್ತಾರೆ, ಅದರ ಒಂದು ಫ್ಲೇವರ್ ಕೂಡ ನೀಟಾಗಿ ಸಿಗುತ್ತೆ. ಟೊಮೊಟೊ ಹಣ್ಣೆಲ್ಲ ಅತಿ ಹೆಚ್ಚು ಬಳಸಿ ಮಾಡಿದ್ದಾರೆ, ಇಷ್ಟ ಆಗುತ್ತೆ. ಒಂಥರ ಡಿಫ್ರೆಂಟಾಗಿದೆ, ಒಂಥರ ಮಸಾಲೆ ಸ್ವಲ್ಪ ಡಿಫ್ರೆಂಟ್ ಇದೆ. ಸೊ ಇಡ್ಲಿ ಚೆನ್ನಾಗಿತ್ತು. ಇಡ್ಲಿ ಅಂತೂ ಬೆಂಕಿ. ಸೊ ಅದು ಬೇರೆ ಲೆವೆಲೆಲ್ಲ ಇದೆ. ಇಡ್ಲಿ ಚಟ್ನಿ ಕಾಂಬಿನೇಷನ್ ಸಕ್ಕತ್ತಾಗಿದೆ. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕೆ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ.